ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ವ್ಯವಹಾರ ಸೇವೆಯ ವಿಧವಾದಂತಹ ಬ್ಯಾಂಕಿಂಗನ್ನು ತಿಳ್ಕೊಂಡಿದ್ವಿ ಅಲ್ವಾ. ಹಾಗೆಯೇ ಇವತ್ತಿನ ತರಗತಿಯಲ್ಲಿ ಅತಿ ಮುಖ್ಯವಾದ ವ್ಯವಹಾರ ಸೇವೆಯಲ್ಲಿ ಒಂದಾದಂತಹ ಇನ್ಶೂರೆನ್ಸ್ ಅನ್ನೋ ಕಾನ್ಸೆಪ್ಟನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತೀವಿ. ವಿಮೆ ಎಂಬುದರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ವಿಮೆ ಅಂತ ಹೇಳಿದ್ರೇನು, ವಿಮೆಯ ಕಾರ್ಯಗಳೇನೇನು, ಈ ಥರದ ಕಾನ್ಸೆಪ್ಟ್ಸ್ಗಳು ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗ್ತೀವಿ ಅಂಥೇಳಿ. ಪ್ರಿಯ ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿರೋ ಹಾಗೆ ಮಾನವನ ಜೀವನ ಅನ್ನೋದು ಅನ್ಸರ್ಟೈನ್, ಅನಿಶ್ಚಿತತೆ ಅಲ್ವಾ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಅಲ್ವಾ. ಫ್ಯೂಚರ್ ಅನ್ನೋದು ಅನ್ಸರ್ಟೈನ್ ಆಗಿರುತ್ತೆ. ಸೊ ಅದರಿಂದ ಮಾನವನ ಜೀವನಕ್ಕೇನಾದರೂ, ಮನುಷ್ಯನ ಜೀವನಕ್ಕೇನಾದರೂ ಹಾನಿ ಉಂಟಾದರೆ, ಸಾವು ಆಗಿರ್ಬೋದು, ನೋವಾಗಿರ್ಬೋದು, ಅಥವಾ ಆಸ್ತಿಗೆ ಏನಾದರೂ ಹಾನಿ ಉಂಟಾದರೆ, ಸೊ ಕೆಲವೊಂದು ಇಂಡಿವಿಜುವಲ್ಸಿಗೆ, ಕೆಲವರಿಗೆ ಅದನ್ನು ಭರಿಸುವಂತಹ ಶಕ್ತಿ ಇರೋದಿಲ್ಲ ಅಂತೇಳಿ. ಸೊ ಆದ್ದರಿಂದ ಈ ವಿಮೆ ಅನ್ನೋ ಸಾಧನೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಅನ್ಸರ್ಟೈನನ್ನು, ಫ್ಯೂಚರ್ ಏನು ಅನ್ಸರ್ಟೈನ್ ಇದೆಯಲ್ವಾ, ಅನಿಶ್ಚಿತತೆ ಇದೆಯಲ್ವಾ, ಆ ಅನಿಶ್ಚಿತತೆಯನ್ನು ಕಡಿಮೆ ಮಾಡೋದಕ್ಕೆ ಇರುವಂಥ ಒಂದು ಒಳ್ಳೆಯ ಸಾಧನ ಯಾವುದು ಅಂತ ಹೇಳಿದ್ರೆ ವಿಮೆ, ಇನ್ಶೂರೆನ್ಸ್ ಅಂತ. ಅರ್ಥ ಆಗ್ತಿದೆ. ಇವತ್ತು ನಾವು ಈ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗಿದ್ರೆ ವಾಟ್ ಈಸ್ ಇನ್ಶೂರೆನ್ಸ್? ಸೊ ಇನ್ಶೂರೆನ್ಸ್ ಮೀನ್ಸ್ ಇಟ್ಸ್ ಎ ಕಾಂಟ್ರಾಕ್ಟ್ ಆರ್ ಅಗ್ರಿಮೆಂಟ್ ಬಿಟ್ವೀನ್ two parties in which one party agrees in return for a consideration to pay an agreed amount of money to another party to make a loss, damage or injury. So that means insurance is an agreement between two parties ಯಾರು ಅಂತ ಹೇಳಿದ್ರೆ ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್. ಅರ್ಥ ಆಗ್ತಿದೆ. ಇಲ್ಲಿ ಇನ್ಶೂರೆನ್ಸಲ್ಲಿ ಇಬ್ಬರು ಪಾರ್ಟೀಸ್ಗಳಿರ್ತಾರೆ. ಸೊ ಅದು ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್ ಅಂಥೇಳಿ. ಇಲ್ಲಿ ಒಬ್ಬ ಪಾರ್ಟಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇನ್ನೊಬ್ಬ ಪಾರ್ಟಿಯಿಂದ ಕನ್ಸಿಡರೇಷನ್ ಅಂತ ಹೇಳಿದ್ರೆ ಸಮ್ ಅಮೌಂಟ್ ಆಫ್ ಪ್ರೀಮಿಯಮನ್ನು ಕಲೆಕ್ಟ್ ಮಾಡಿಕೊಂಡು, ಸೊ ಅವನಿಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಏನಾದರೂ ಲಾಸ್ ಆದರೆ, ಅವನ ಆಸ್ತಿಗಾಗಿರ್ಬೋದು, ಜೀವಕ್ಕಾಗಿರ್ಬೋದು, ಏನಾದರೂ ಲಾಸ್ ಆದರೆ, ಫಿನಾನ್ಷಿಯಲ್ ಲಾಸ್ ಆದರೆ ಅದನ್ನು ಕೊಡ್ತೀನಿ ಅಂತ ಒಂದು ಭರವಸೆ ಕೊಡುವಂಥ ಒಂದು ಇದನ್ನು ನಾವು ಇನ್ಶೂರೆನ್ಸ್ ಅಂಥೇಳಿ ಕರಿತೀವಿ. ಅಂದರೆ ವಿಮೆ ಎಂಬುದು ಇಬ್ಬರು ವ್ಯಕ್ತಿಗಳ ನಡುವಿನ ಒಪ್ಪಂದವಾಗಿರುತ್ತದೆ. ಈ ಒಪ್ಪಂದದ ಅನ್ವಯ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೀವ ಅಥವಾ ಅವನ ಆಸ್ತಿಗೆ ಒಂದು ನಿರ್ದಿಷ್ಟ ಘಟನೆಯಿಂದಾಗಿ ಉಂಟಾಗಬಹುದಾದ ನಷ್ಟ, ಹಾನಿ ಅಥವಾ ಗಾಯಗಳಿಗೆ ನಷ್ಟ ಪರಿಹಾರ ಕೊಡುತ್ತೇನೆ ಎಂದು ಭರವಸೆ ಕೊಡುವುದಾಗಿದೆ. ಅರ್ಥ ಆಗ್ತಿದೆಯಾ? ಸೊ ವಿಮೆ ಅಂತ ಹೇಳಿದ್ರೆ ಇಲ್ಲೊಂದು ಒಪ್ಪಂದ ಆಗಿರುತ್ತೆ. ಯಾರ ನಡುವೆ? ಇಬ್ಬರ ನಡುವೆ ಒಪ್ಪಂದ ಆಗಿರುತ್ತೆ. ವಿಮಾಕರ್ತ ಮತ್ತು ವಿಮಾದಾರ. ಸೊ ಇಲ್ಲಿ ಇಬ್ಬರು ಅಂತ ಹೇಳಿದ್ರೆ ಯಾರು ಇರ್ತಾರೆ ಇನ್ಶೂರೆನ್ಸಲ್ಲಿ? ವಿಮಾಕರ್ತ ಒಬ್ಬ, ಇನ್ನೊಂದು ವಿಮಾದಾರ. ವಿಮಾಕರ್ತ ಅಂದರೆ ಕಂಪನಿ ಏನು ಭರವಸೆ ಕೊಡ್ತಾನಲ್ವ, ಲಾಸ್ ಆದರೆ ನಾನು ತುಂಬಿಕೊಡ್ತೀನಿ ಅಂತ, ಅವನನ್ನು ವಿಮಾಕರ್ತ ಅಂತೇಳಿ ಕರಿತೀವಿ. ಸೊ ಯಾರು ಭರವಸೆ ಇಸ್ಕೊಳ್ತಾನಲ್ವ ಅವನು ವಿಮಾದಾರ ಅಂಥೇಳಿ ಕರಿತೀವಿ. ಆಯಿತಾ? ಸೊ ಇದು ಒಪ್ಪಂದ ಆಗಿರುತ್ತೆ. ವಿಮೆ ಅನ್ನೋದು ಇಬ್ಬರ ನಡುವಿನ ಒಪ್ಪಂದ ಆಗಿರುತ್ತೆ. ಈ ಒಪ್ಪಂದದ ಪ್ರಕಾರ ಸೊ ಒಬ್ಬ ವ್ಯಕ್ತಿ, ಯಾರು ಇನ್ಶೂರರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ವಿಮಾಕರ್ತ ಏನು ಮಾಡ್ತಾನೆ ಅಂದರೆ, ಇನ್ನೊಬ್ಬ ವ್ಯಕ್ತಿಯ ಅಂದರೆ ಇನ್ಶೂರ್ಡ್, ಇನ್ನೊಬ್ಬ ವ್ಯಕ್ತಿ ಅಂದರೆ ಯಾರು? ಇನ್ಶೂರ್ಡ್ ಅಥವಾ ವಿಮಾದಾರ ಜೀವ ಅಥವಾ ಅವನ ಆಸ್ತಿಗೆ ಒಂದು ನಿರ್ದಿಷ್ಟ ಘಟನೆಯಿಂದಾಗಿ ಉಂಟಾಗಬಹುದಾದ ನಷ್ಟ ಆಗಿರ್ಬೋದು, ಹಾನಿ ಆಗಿರ್ಬೋದು, ಅಥವಾ ಗಾಯಗಳೇನಾದರೂ ಆದರೆ ಆ ನಷ್ಟವನ್ನು ತುಂಬಿಕೊಡ್ತೀವಿ ಅಂತೇಳಿ ಒಂದು ಭರವಸೆ ಕೊಡೋದನ್ನು ನಾವೇನಂತ ಕರಿತೀವಿ? ಸೊ ವಿಮೆ ಅಂಥೇಳಿ ಕರಿತೀವಿ, ಇನ್ಶೂರೆನ್ಸ್ ಅಂಥೇಳಿ ಕರಿತೀವಿ. ಸೊ ನಾವೆಲ್ಲ ನೋಡಿದ್ದೀವಲ್ವಾ, ನಾವೆಲ್ಲರೂ ಇನ್ಶೂರೆನ್ಸ್ ಮಾಡಿಸಿರ್ತೀವಿ. ಲೈಫ್ ಇನ್ಶೂರೆನ್ಸ್ ಮಾಡಿಸಿರ್ತೀವಿ, ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿರ್ತೀವಿ. ಗಾಡಿಗೆ ಯಾಕೆ ಇನ್ಶೂರೆನ್ಸ್ ಮಾಡಿಸ್ತೀವಿ ಹೇಳಿ? ಅಕಸ್ಮಾತ್ ಗಾಡಿ ಏನಾದರೂ ಬಿದ್ದು ಹೊಡೆದೋದ್ರೆ, ನಮ್ಮ ಕಡೆಯಿಂದ ಬೇರೆ ಯಾರಿಗಾದರೂ ತೊಂದರೆ ಆದರೆ ಅದನ್ನು ಲಾಸನ್ನು ಬರ್ಸ್ಕೊಡ್ಲಿ ಅನ್ನೋದು ಇನ್ಶೂರೆನ್ಸ್. ನಮ್ಗೆ ಎಲ್ರಿಗೂ ಗೊತ್ತಿದೆ. ಸೊ ಅದನ್ನು ನೋಡ್ತಾ ಹೋಗೋಣಂತೆ ಮುಂದೆ ಯಾವುದ್ಯಾವುದು ಅಂಥೇಳಿ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಇನ್ಶೂರೆನ್ಸ್ ಪಾಲಿಸಿ ಅಥವಾ ವಿಮಾ ಕರಾರು ಅಂಥೇಳಿ. ಸೊ ಇಲ್ಲಿ ನಮಗೆ ಏನಪ್ಪ ಇದು ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿದ್ರೆ, ಇಟ್ಸ್ ಅನ್ ಅಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್ ಇಸ್ ಪುಟ್ ಇನ್ ರೈಟಿಂಗ್ ಇಸ್ ನೌನ್ ಆಸ್ ಪಾಲಿಸಿ. ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿದ್ರೆ
ಇಟ್ ಇಸ್ ಅನ್ ಅಗ್ರಿಮೆಂಟ್ ಆರ್ ಕಾಂಟ್ರಾಕ್ಟ್ ವಿಚ್ ಆರ್ ಪುಟ್ ಇನ್ ರೈಟಿಂಗ್ ಅಂತೇಳಿ ಅದನ್ನು ನಾವು ಇನ್ಶೂರೆನ್ಸ್ ಪಾಲಿಸಿ ಅಂತೇಳಿ ಕರಿತೀವಿ. ಇನ್ಶೂರೆನ್ಸ್ ಪಾಲಿಸಿ ಅಂದರೆ ವಿಮಾ ಕರಾರು. ಏನಪ್ಪ ಇದು ವಿಮಾ ಕರಾರು ಅಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ವಿಮಾ ಒಪ್ಪಂದವನ್ನು ಬರವಣಿಗೆ ರೂಪದಲ್ಲಿ ಇದ್ದರೆ ಅದನ್ನು ವಿಮಾ ಕರಾರು ಅಂತ ಕರಿತೀವಿ. ಏನು ಇನ್ಶೂರೆನ್ಸ್ ಪಾಲಿಸಿ ಅಥವಾ ವಿಮಾ ಕರಾರು ಅಂದರೆ ಏನು ಇಬ್ಬರು ವ್ಯಕ್ತಿಗಳ ನಡುವೆ ಒಪ್ಪಂದ ಇರುತ್ತಲ್ವಾ, ಸೊ ಆ ಒಪ್ಪಂದ ರೈಟಿಂಗ್ ಫಾರ್ಮಲ್ಲಿದ್ದರೆ, ಬರವಣಿಗೆ ರೂಪದಲ್ಲಿದ್ದರೆ ಅದನ್ನು ನಾವು ವಿಮಾ ಕರಾರು ಅಥವಾ ಇನ್ಶೂರೆನ್ಸ್ ಪಾಲಿಸಿ ಅಂಥೇಳಿ ಕರಿತೀವಿ. ಆಗ್ತಿದೆ ನಾರ್ಮಲ್ ಆಗಿ ವಿಮಾ ಕರಾರು ರೈಟಿಂಗ್ ಫಾರ್ಮಲ್ಲೇ ಇರ್ತಾ ಹೋಗುತ್ತೆ ಅಂಥೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಫಂಕ್ಷನ್ಸ್ ಆಫ್ ಇನ್ಶೂರೆನ್ಸ್. ಹಾಗಿದ್ರೆ ವಿಮೆಯು ಏನೇನು ಕಾರ್ಯಗಳು ಮಾಡುತ್ತೆ, ವಿಮೆಯ ಕಾರ್ಯಗಳೇನು ಅಂಥೇಳಿ. ಸೊ ಇಲ್ಲಿ ಫಂಕ್ಷನ್ಸನ್ನು ನಾವು ಏನು ಇನ್ಶೂರೆನ್ಸ್ ಫಂಕ್ಷನ್ ಇದೆ ಅದನ್ನು 4 ಫಂಕ್ಷನ್ ಆಗಿ ಬೈಫರ್ಗೇಟ್ ಮಾಡಿದ್ವಿ. ಸೊ ಯಾವುದ್ಯಾವುದು ಅಂತ ಹೇಳಿದ್ರೆ ಪ್ರೊವೈಡಿಂಗ್ ಸರ್ಟೈನಿಟಿ ಅಂದರೆ ನಿಶ್ಚಿತತೆಯನ್ನು ನೀಡುವುದು. ಸೆಕೆಂಡ್ ಪಾಯಿಂಟ್ ಇಸ್ ಪ್ರೊಟೆಕ್ಷನ್ ರಕ್ಷಣೆ. ಆ್ಯಂಡ್ ದೆನ್ ಥರ್ಡ್ ಪಾಯಿಂಟ್ ಇಸ್ ರಿಸ್ಕ್ ಶೇರಿಂಗ್ ನಷ್ಟ ಭಯದ ಹಂಚಿಕೆ. ಆ್ಯಂಡ್ ದೆನ್ ಫೋರ್ತ್ ಪಾಯಿಂಟ್ ಇಸ್ ಬಂಡವಾಳ ನಿರ್ಮಾಣಕ್ಕೆ ಸಹಾಯ ಅಂದರೆ ಅಸಿಸ್ಟ್ ಇನ್ ಕ್ಯಾಪಿಟಲ್ ಫಾರ್ಮೇಷನ್. ಈ 4 ಏನು ಅಂತ ಹೇಳಿದ್ರೆ ಫಂಕ್ಷನ್ಸ್ ಆಫ್ ಇನ್ಶೂರೆನ್ಸ್ ವಿಮೆಯ ಕಾರ್ಯಗಳು. ಈಗ ನಾವೇನು ಮಾಡ್ತೀವಿ, 1 by 1 ನೋಡ್ಕೊಳ್ತಾವಣ. ನಿಶ್ಚಿತತೆಯ ನೀಡುವುದು ಅಂತ ಹೇಳಿದ್ರೆ ಏನು, ರಕ್ಷಣೆ ಅಂತ ಹೇಳಿದ್ರೆ ಏನು, ನಷ್ಟ ಭಯದ ಹಂಚಿಕೆ ಅಂತ ಹೇಳಿದ್ರೆ ಏನು, ಬಂಡವಾಳ ನಿರ್ಮಾಣಕ್ಕೆ ಸಹಾಯ ಅಂತ ಹೇಳಿದ್ರೆ ಏನು, 1 by 1 ನೋಡ್ಕೊಳ್ತಾ ಹೋಗೋಣ. ದ ಫಸ್ಟ್ ಒನ್ ಇಸ್ ನಿಶ್ಚಿತತೆಯನ್ನು ನೀಡುವುದು ಅಂದರೆ ಪ್ರೊವೈಡಿಂಗ್ ಸರ್ಟೈನಿಟಿ ಅಂಥೇಳಿ. ಸೊ ಇಲ್ಲಿ ನಿಶ್ಚಿತತೆಯನ್ನು ನೀಡುವುದಂದರೆ ಭವಿಷ್ಯವು ಅನಿಶ್ಚಿತತೆಯಿಂದ ಕೂಡಿರುತ್ತದೆ. ಆದರೆ ವಿಮೆಯು ಭವಿಷ್ಯದಲ್ಲಿ ಆಗುವ ಕೆಲವೊಂದು ನಷ್ಟ ಭಯವನ್ನು ಹೋಗಲಾಡಿಸಿ ಅನಿಶ್ಚಿತೆಯಿಂದ ಆಗುವ ನಷ್ಟಕ್ಕೆ ಪರಿಹಾರ ಕೊಡುತ್ತದೆ. ಸೊ ಇಲ್ಲಿ ವಿಮಾಕರ್ತನು ವಿಮಾದಾರನು ಕೊಡುವ ವಿಮಾ ಕಂತಿಗೆ ಪ್ರತಿಯಾಗಿ ಪರಿಹಾರದ ಖಚಿತತೆಯನ್ನು ನೀಡುತ್ತದೆ. ಸೊ ಇಲ್ಲಿ ನೋಡಿ, ನಿಶ್ಚಿತತೆ ಅಂತ ಹೇಳಿದ್ರೆ ಏನು, ಸೊ ಇಲ್ಲಿ ನಮ್ಮ ಜೀವ ಅಂತ ಹೇಳಿದ್ರೆ ಮಾನವನ ಜೀವ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅಥವಾ ಮಾನವನ ಭವಿಷ್ಯದ ಅನಿಶ್ಚಿತತೆಯಿಂದ ಕೂಡಿರುತ್ತೆ ಅಂದರೆ ಅನ್ಸರ್ಟೈನಿಟಿಯಿಂದ ಕೂಡಿರುತ್ತೆ. ಆಗ್ತಿದೆ ಅಂದರೆ ಭವಿಷ್ಯದಲ್ಲಿ ಏನಾಗುತ್ತೆ, ಫ್ಯೂಚರಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು. ಸೊ ಇಲ್ಲಿ ವಿಮೆ ಅನ್ನೋದನ್ನು ನಾವು ಯಾಕೆ ಮಾಡಿಸ್ತೀವಿ ಅಂತ ಹೇಳಿದ್ರೆ ಕೆಟ್ಟದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ, ಕೆಟ್ಟದನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಾವು ವಿಮೆ ಕಾನ್ಸೆಪ್ಟನ್ನು ಬರ್ತೀವಿ. ಸೊ ಇಲ್ಲಿ ಮೊದಲನೇ ಫಂಕ್ಷನ್ ಏನು ಅಂತ ಹೇಳಿದ್ರೆ ನಿಶ್ಚಿತತೆಯನ್ನು ನೀಡುವುದು ಅಂಥೇಳಿ ಅಂದರೆ ಪ್ರೊವೈಡಿಂಗ್ ಸರ್ಟೈನಿಟಿ. ಸೊ ಇಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಭವಿಷ್ಯವು ಅನಿಶ್ಚಿತತೆಯಿಂದ ಕೂಡಿರುತ್ತೆ. ಆದರೆ ವಿಮೆ ಏನು ಮಾಡುತ್ತೆ, ಭವಿಷ್ಯದಲ್ಲಿ ಆಗುವ ಕೆಲವೊಂದು ನಷ್ಟ ಭಯವನ್ನು ಕಡಿಮೆ ಮಾಡುತ್ತೆ. ಗೊತ್ತಾಗ್ತಿದೆ, ಕೆಲವೊಂದು ನಷ್ಟ ಭಯವನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಅಕಸ್ಮಾತ್ ಅನಿಶ್ಚಿತತೆ ಏನಾದರೂ ಆದರೆ ಅದರಿಂದ ಆಗುವಂಥ ನಷ್ಟವನ್ನು ಪರಿಹಾರದ ರೂಪದಲ್ಲಿ ಇದು ಕಡಿಮೆ ಮಾಡಿಕೊಡುತ್ತೆ ಅಂಥೇಳಿ. ಇಲ್ಲಿ ವಿಮಾಕರ್ತ ಏನು ಮಾಡ್ತಾನೆ ಅಂದರೆ, ಇನ್ಶೂರರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ವಿಮಾದಾರನು ಕೊಡುವ ವಿಮಾ ಕಂತಿಗೆ ಪ್ರತಿಯಾಗಿ ಅಂದರೆ ಏನು ಇನ್ಶೂರೆನ್ಸ್ ಪ್ರೀಮಿಯಮ್ ಅಂತ ಏನು ಕಟ್ತೀವಲ್ವ ನಾವು, ಆ ಇನ್ಶೂರೆನ್ಸ್ ಪ್ರೀಮಿಯಮ್ಮಿನ ಅದು ಕನ್ಸಿಡರೇಷನ್, ಅದರ ಬದಲಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮುಂದೆ ಅಕಸ್ಮಾತ್ ಏನಾದರೂ ಭವಿಷ್ಯದಲ್ಲಿ ಏನಾದರೂ ಅನಿಶ್ಚಿತತೆ ಆದರೆ ಅದನ್ನು ಕಡಿಮೆ ಮಾಡುತ್ತೆ ಅಂದರೆ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ ಅಂಥೇಳಿ. ಇದು ಮೊದಲನೇ ಫಂಕ್ಷನ್, ಪ್ರೊವೈಡಿಂಗ್ ಸರ್ಟೈನಿಟಿ ಅಥವಾ ನಿಶ್ಚಿತತೆಯನ್ನು ನೀಡುವುದು ಅಂತೇಳಿ. ಆ್ಯಂಡ್ ದೆನ್ ಸೆಕೆಂಡ್ ಪಾಯಿಂಟ್ ಇಸ್ ರಕ್ಷಣೆ ಅಲ್ವಾ. ವಿಮೆಯ ಎರಡನೇ ಮುಖ್ಯ ಕಾರ್ಯ ಏನು ಅಂತ ಹೇಳಿದ್ರೆ ನಮಗೆ ರಕ್ಷಣೆ ಅಂಥೇಳಿ. ವಿಮೆಯ ಎರಡನೇ ಮುಖ್ಯ ಕಾರ್ಯವೇನೆಂದರೆ ಸಂಭಾವನೆಯ ನಷ್ಟಕ್ಕೆ ಅಥವಾ ಗಂಡಾಂತರಕ್ಕೆ ವಿಮಾದಾರನಿಗೆ ರಕ್ಷಣೆ ಒದಗಿಸುತ್ತದೆ. ವಿಮೆಯು ಖಂಡಿತವಾಗಿ ಅನಿಶ್ಚಿತತೆ ಘಟನೆಯನ್ನು ತಡೆಯುವುದಿಲ್ಲ, ಆದರೆ ಅಂತಹ ಘಟನೆಯಿಂದ ಆರ್ಥಿಕ ನಷ್ಟಕ್ಕೆ ಪರಿಹಾರವನ್ನು ಒದಗಿಸ್ತದೆ ಅಂಥೇಳಿ. ರಕ್ಷಣೆ ಅಂದರೆ ಪ್ರೊಟೆಕ್ಷನ್ ಅಂಥೇಳಿ. ಸೊ ಇಲ್ಲಿ ಇನ್ಶೂರೆನ್ಸ್ ಮಾಡಿಸುವಂತಹ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರೊಟೆಕ್ಷನ್. ಈ ಇನ್ಶೂರೆನ್ಸ್ ಏನು ಮಾಡುತ್ತೆ, ಎರಡನೇ ಮುಖ್ಯ ಕಾರ್ಯ ಏನಿದ್ರದು ಪ್ರೊಟೆಕ್ಷನನ್ನು ಒದಗಿಸುತ್ತೆ ನಮಗೆ. ಸೊ ಏನಪ್ಪ ಇದು ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಭವಿಷ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ನಷ್ಟ ಆದರೆ, ಸೊ ಅದಕ್ಕೆ ಈ ಇನ್ಶೂರೆನ್ಸು ನಮಗೆ ರಕ್ಷಣೆ ಒದಗಿಸುತ್ತೆ. ಆಗ್ತಿದೆಯಾ. ಆದರೆ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಮುಂದೆ ಆಗುವಂತಹ
ಅನಿಶ್ಚಿತತೆ ಅಥವಾ ಯಾವುದೋ ಒಂದು ನಷ್ಟ ಹೋಗ್ಬಿಡುತ್ತೆ ಅಂತಲ್ಲ, ಕಡಿಮೆ ಹೋಗ್ಬಿಡುತ್ತೆ ಅಂತಲ್ಲ, ಆದರೆ ಅದನ್ನು ತಡೆಯೋದಿಲ್ಲ ಇದು. ಆದರೆ ಅಂಥ ಘಟನೆಯಿಂದ ಆಗುವಂಥ ಕೆಲವೊಂದು ಫಿನಾನ್ಷಿಯಲ್ ಲಾಸ್ ಏನಿರುತ್ತೆ ಅದನ್ನು ಪರಿಹಾರದ ರೂಪದಲ್ಲಿ ಕಡಿಮೆ ಮಾಡುತ್ತೆ, ಪರಿಹಾರ ರೂಪದಲ್ಲಿ ಕೊಟ್ಟು ಅದರಿಂದ ನಮಗೆ ರಕ್ಷಣೆಯನ್ನು ನೀಡುತ್ತೆ ಅಂತೇಳಿ. ಇದು ಪ್ರೊಟೆಕ್ಷನ್ ಅಂತೇಳಿ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಫ್ಯೂಚರಲ್ಲಿ ಆಗುವಂತಹ ಅನ್ಸರ್ಟನಿಟಿನ ತಡೆಯೋಕ್ಕಾಗಲ್ಲ, ಅದು ಫ್ಯೂಚರಲ್ಲಿ ಆಗೋದು ಹಾಗೇ ಆಗುತ್ತೆ. ಸೊ ಆದಾಗ, ಅಕಸ್ಮಾತ್ ಆದಾಗ ಅದರಿಂದ ಆಗುವಂತಹ ಕೆಲವೊಂದು ಫಿನಾನ್ಷಿಯಲ್ ಲಾಸಸ್ಸನ್ನು ಈ ಇನ್ಶೂರೆನ್ಸು ಬರೆಸಿಕೊಡುತ್ತೆ ಪರಿಹಾರದ ರೂಪದಲ್ಲಿ ಅಂತೇಳಿ. ಯಾಕೆ ಬರೆಸ್ಕೊಡುತ್ತೆ? ನಾವು ಅದಕ್ಕೆ ಪರವಾಗಿ ಪ್ರೀಮಿಯಮನ್ನು ಕಟ್ಟಿರ್ತೀವಿ, ಆದ್ದರಿಂದ ಅದು ನಮಗೇನು ಮಾಡುತ್ತೆ? ರಕ್ಷಣೆಯನ್ನು ಒದಗಿಸುತ್ತೆ ಅಂಥೇಳಿ. ಆ್ಯಂಡ್ ದೆನ್ ಥರ್ಡ್ ಪಾಯಿಂಟ್ ಇಸ್ ನಷ್ಟ ಭಯದ ಹಂಚಿಕೆ. ನಷ್ಟ ಭಯದ ಹಂಚಿಕೆ, ರಿಸ್ಕ್ ಶೇರಿಂಗ್ ಅಂಥೇಳಿ. ನಷ್ಟ ಭಯವನ್ನು ಉಂಟು ಮಾಡುವ ಘಟನೆಗಳು ಸಂಭವಿಸಿದಾಗ ಅಂತಹ ನಷ್ಟ ಭಯವನ್ನು ಅದೇ ಬಗೆಯ ನಷ್ಟ ಭಯವನ್ನು ಎದುರಿಸುತ್ತಿರುವ ಮತ್ತು ತಮ್ಮ ವಿಮಾ ಒಪ್ಪಂದಕ್ಕೆ ಒಳಪಟ್ಟಿರುವ ವ್ಯಕ್ತಿಗಳಿಗೆ ಹಂಚಲಾಗುತ್ತದೆ. ಸೊ ಇಲ್ಲೇನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ರಿಸ್ಕನ್ನು ಶೇರ್ ಮಾಡುತ್ತೆ. ಈಗ ನಾವು ಇನ್ಶೂರೆನ್ಸ್ ಯಾಕೆ ಮಾಡಿಸಿರ್ತೀವಿ? ಸೊ ನಾವು ಇನ್ಶೂರೆನ್ಸ್ ಮಾಡಿರ್ತೀವಿ, ಮುಂದೆ ಯಾವುದಾದ್ರೂ ಅನ್ಸರ್ಟನಿಟಿ ಆದರೆ ಅದರಿಂದ ನಮ್ಮನ್ನು ಆ ಅನ್ಸರ್ಟನಿಟಿಯಿಂದ ನಮಗೆ ಪರಿಹಾರ ಸಿಗಲಿ ಅನ್ನೋದು ನಮಗೆ ಅದು ಭಯ ಇರುತ್ತಲ್ವ, ನಮಗೆ ಯಾವುದೋ ಒಂದು ನಷ್ಟ ಆಗುತ್ತೆ ಅನ್ನೋ ಒಂದು ಭಯ ಇರುತ್ತೆ. ಸೊ ಅದೇ ರೀತಿ ಬೇರೆ ಬೇರೆ ಜನಗಳಿಗೂ ಏನಾಗಿರುತ್ತೆ ಅದ್ರ ಬಗ್ಗೆ ಭಯ ಇರುತ್ತೆ. ಅವರೂ ಸಹ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ತಿರ್ತಾರೆ. ಅದಾಗ್ತಿದ್ದಿಲ್ಲ, ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ತಿರ್ತಾರೆ, ವಿಮಾ ಕಂತನ್ನು ಕಟ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ತಮ್ಮ ಮುಂದೆ ಭವಿಷ್ಯದಲ್ಲಿ ಆಗುವಂತಹ ಅನಿಶ್ಚಿತತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಕೊಡ್ತಾ ಇರ್ತಾರೆ. ಅಕಸ್ಮಾತ್ ಇದರಲ್ಲಿ ಯಾರಿಗಾದರೂ ನಷ್ಟ ಆಯಿತು ಅಂತ ಹೇಳಿದ್ರೆ, ಸೊ ಇಲ್ಲೇನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕಂಪನಿಯವರು ಅಥವಾ ವಿಮಾ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆಯವ್ರು ಏನೇನು ಕಂತು ಕಟ್ಟಿರ್ತಾರಲ್ವ ಆ ಕಂತನ್ನೆಲ್ಲ ಒಗ್ಗೂಡಿಸಿ ಯಾರಿಗೆ ಲಾಸ್ ಆಗಿರುತ್ತೋ ಅವರಿಗೆ ಕೊಡೋದಲ್ಲಿ ಅವರಿಗೆ ಆ ನಷ್ಟವನ್ನು ಪರಿಹಾರದ ರೂಪದಲ್ಲಿ ಕೊಡ್ತಾ ಹೋಗ್ತಾರೆ ಅಂತೇಳಿ. ಸೊ ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿ ಮೀಡಿಯೇಟರ್ ಕೆಲಸ ಮಾಡುತ್ತೆ. ಈಗ 100 ಜನ ಇದ್ದಾರೆ ಅಂತ ಹೇಳಿದ್ರೆ 100 ಜನಕ್ಕೂ ನಷ್ಟ ಆಗಬೇಕು ಅಂತ ಏನಿಲ್ಲ ಅಲ್ಲ. ಸೊ 100 ಜನದಲ್ಲಿ ಯಾರೋ ಒಬ್ಬರಿಗೆ ನಷ್ಟ ಆಗುತ್ತೆ. ಸೊ ಆ ನಷ್ಟನ ಏನು 100 ಜನ ಪ್ರೀಮಿಯಂ ಕಟ್ಟಿರ್ತಾರಲ್ವ ಅದರಲ್ಲಿ ಒಬ್ಬನಿಗೆ ಆಗಿರುವಂಥ ನಷ್ಟನ ಪರಿಹಾರದ ರೂಪದಲ್ಲಿ ಕೊಡ್ತಾ ಹೋಗುತ್ತೆ ಅಂತೇಳಿ. ಇಲ್ಲಿ ನಷ್ಟ ಭಯನ ಶೇರ್ ಮಾಡುತ್ತೆ, ರಿಸ್ಕನ್ನು ಶೇರ್ ಮಾಡ್ತಾ ಹೋಗುತ್ತೆ ಅಂತೇಳಿ. ಇದು 3ನೇ ಕಾರ್ಯ ಆಗಿರುತ್ತೆ. ಆ್ಯಂಡ್ ದೆನ್ ಲಾಸ್ಟ್ ಫಂಕ್ಷನ್ ಇಸ್ ಬಂಡವಾಳ ನಿರ್ಮಾಣಕ್ಕೆ ಸಹಾಯ. ಗೊತ್ತಾಗ್ತಿದೆ? ಇಲ್ಲಿ ವಿಮಾಕರ್ತನು ವಿಮಾದಾರರಿಂದ ವಿಮಾ ಕಂತಿನ ರೂಪದಲ್ಲಿ ಪಡೆದ ಹಣವನ್ನು ಒಟ್ಟುಗೂಡಿಸಿ ಅದನ್ನು ಆದಾಯ ತರುವಂಥ ಯೋಜನೆಗಳಿಗೆ ಹೂಡಿಕೆ ಮಾಡ್ತಾರೆ. ಅಂದರೆ ಏನು ಇನ್ಶೂರೆನ್ಸ್ ಪ್ರೀಮಿಯಮ್ ಅಂಥೇಳಿ ನಾವೆಲ್ಲ ಕಟ್ತೀವಲ್ವ, ಅಂದರೆ ವಿಮಾಕರ್ತನು ನಮ್ಮ ಹತ್ರ ಇನ್ಶೂರೆನ್ಸ್ ಪ್ರೀಮಿಯಮ್ನ ಕಲೆಕ್ಟ್ ಮಾಡ್ಕೊಳ್ತಾನಲ್ವ, ಆ ಇನ್ಶೂರೆನ್ಸ್ ಪ್ರೀಮಿಯಮ್ನೆಲ್ಲ ಒಂದು ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಟ್ಟುಗೂಡಿಸ್ತಾರೆ. ಆ ಒಟ್ಟುಗೂಡಿಸೋವಂಥ ಆದಾಯವನ್ನು ದೊಡ್ಡ ದೊಡ್ಡ ಯೋಜನೆಗಳಿಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಾಲ ಕೊಡೋದಾಗಿರ್ಬೋದು, ಅಥವಾ ಕಂಪ್ನಿಗಳಲ್ಲಿ ಶೇರ್ಸ್ಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಸೊ ಇವನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಇಂಟ್ರೆಸ್ಟ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಆಗಿರ್ಬೋದು ಅದರಿಂದನೂ ಸಹ ಅರ್ನ್ ಮಾಡ್ತಾ ಹೋಗ್ತಾರೆ ಅಂಥೇಳಿ. ಸೊ ಇದಿಷ್ಟು ಫಂಕ್ಷನ್ಸ್ ಆಫ್ ಇನ್ಶೂರೆನ್ಸ್ ಅಂತೇಳಿ. ಅದಾಗ್ತಿದೆ ಅಲ್ವಾ ಇಲ್ಲಿ? ಸೊ ಫಂಕ್ಷನ್ಸ್ ಆಫ್ ಇನ್ಶೂರೆನ್ಸ್ ಯಾವುದು ಅಂಥೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್, ವಿಮೆಯ ತತ್ವಗಳು ಅಂಥೇಳಿ. ಇಲ್ಲಿ ಅತಿ ಮುಖ್ಯವಾಗಿ ವಿಮೆಯ ತತ್ವಗಳನ್ನು ನಾವು ಇಲ್ಲಿ 7 ವಿಮೆಯ ತತ್ವಗಳನ್ನು ನಾವು ನೋಡ್ಬೋದು. ಅಂದರೆ ದೇರ್ ಆರ್ 7 ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಅಂಥೇಳಿ. ಆಯಿತಾ? ಈ ಏನು ವಿಮೆಯ ತತ್ವಗಳಿದೆ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ 8 ಮಾರ್ಕ್ಸಿಗೆ ಕೇಳುವಂತಹ ಚಾನ್ಸಸ್ಗಳು ಇರುತ್ತೆ. ಹಾಗೆಯೇ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನಲ್ಲೂ ಈ ತತ್ವಗಳು ಪ್ರಿನ್ಸಿಪಲ್ಸ್ಗಳನ್ನು ಕೇಳ್ತಾ ಹೋಗ್ತಾರೆ ಅಂತೇಳಿ. ಸೊ ಹಾಗಿದ್ರೆ 1 ಬೈ 1 ನೋಡ್ಕೊಳ್ತಾ ಹೋಗೋಣ. ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್, ವಿಮೆಯ ತತ್ವಗಳು. ದಿ ಫಸ್ಟ್ ಒನ್ ಇಸ್ ಅಟ್ಮೋಸ್ಟ್ ಗುಡ್ ಫೇತ್, ಅಂದರೆ ಅತ್ಯಂತ ವಿಶ್ವಾಸಾರ್ಹತೆ ಅಂಥೇಳಿ. ಆ್ಯಂಡ್ ದೆನ್ ಸೆಕೆಂಡ್ ಒನ್ ಇಸ್ ಇನ್ಶೂರಬಲ್ ಇಂಟ್ರೆಸ್ಟ್, ವಿಮಾರ್ಹ ಆಸಕ್ತಿ. ಆ್ಯಂಡ್ ದೆನ್ ಥರ್ಡ್ ಒನ್ ಇಸ್ ಇಂಡೆಮಿನಿಟಿ, ನಷ್ಟ ಪರಿಹಾರ. ಆ್ಯಂಡ್ ದೆನ್ ಫೋರ್ತ್ ಒನ್ ಇಸ್ ಪ್ರಾಕ್ಸಿಮೇಟ್ ಕಾಸ್, ಸಮೀಪದ ಕಾರಣ. ದೆನ್ ಫಿಫ್ತ್ ಒನ್ ಇಸ್ ಸಬ್ರೋಗೇಷನ್, ಪ್ರತ್ಯಧಿಕಾರ. ಆ್ಯಂಡ್ ದೆನ್ ಸಿಕ್ಸ್ತ್ ಒನ್ ಇಸ್ ಕಾಂಟ್ರಿಬ್ಯೂಷನ್, ಕೊಡುಗೆ.
ಹಾಗೆಯೇ 7ನೇ ಪ್ರಿನ್ಸಿಪಲ್ ಯಾವುದು ಅಂದರೆ ಮಿಟಿಗೇಷನ್, ನಷ್ಟ ಶಮನ. ಸೊ 7 ಏನು ಅಂತ ಹೇಳಿದ್ರೆ ಇವಿಷ್ಟು ವಿಮೆಯ ತತ್ವಗಳು. ಸೊ ಈಗ ಒನ್ ಬೈ ಒನ್ ನೋಡ್ಕೊಳ್ತಾ ಹೋಗೋಣಂತೆ ಏನು ಆ ತತ್ವಗಳು ಏನೇನು ಹೇಳುತ್ತೆ ಅಂಥೇಳಿ. ದಿ ಫಸ್ಟ್ ಒನ್ ಇಸ್ ಅಟ್ಮೋಸ್ಟ್ ಗುಡ್ ಫೇತ್, ಅತ್ಯಂತ ವಿಶ್ವಾಸಾರ್ಹತೆ. ಸೊ ದಟ್ ಮೀನ್ಸ್ ಈ ಒಪ್ಪಂದದಲ್ಲಿ ವಿಮಾದಾರ ಮತ್ತು ವಿಮಾಕರ್ತನು ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸವನ್ನು ತೋರಿಸಬೇಕಾಗ್ತದೆ. ವಿಮಾದಾರನು ವಿಮೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ವಿಮಾಕರ್ತನಿಗೆ ನೀಡಬೇಕು. ಹಾಗೆಯೇ ವಿಮಾಕರ್ತನು ಸಹ ವಿಮೆಗೆ ಸಂಬಂಧಿಸಿದಂತೆ ಎಲ್ಲ ಅಂಶಗಳು ಮತ್ತು ಷರತ್ತುಗಳನ್ನು ತಿಳಿಸಬೇಕಾಗ್ತದೆ. ವಿಮೆಗೆ ಸಂಬಂಧಿಸಿದಂತೆ ವಾಸ್ತವಿಕ ವಿಷಯವನ್ನು ತಿಳಿಸಲು ವಿಫಲರಾದರೆ ವಿಮಾ ಒಪ್ಪಂದವು ಅಮಾನ್ಯವಾಗುತ್ತದೆ. ಅಂದರೆ ಅಟ್ಮೋಸ್ಟ್ ಗುಡ್ ಫೇತ್ ಅಂತ ಹೇಳಿದ್ರೆ ಇಬ್ಬರು ನಡುವೆ ನಂಬಿಕೆ ಮತ್ತು ವಿಶ್ವಾಸ ಇರಬೇಕು. ಸೊ ಇಲ್ಲಿ ನಮಗೆ ಗೊತ್ತಿದೆ ಇನ್ಶೂರೆನ್ಸಲ್ಲಿ ದೇರ್ ಆರ್ 2 ಪಾರ್ಟೀಸ್, ಇನ್ಶೂರರ್ ಆ್ಯಂಡ್ ಇನ್ಶೂರ್ಡ್ ಅಲ್ವಾ. ಸೊ ಇಲ್ಲಾಂದರೆ ವಿಮಾದಾರ ಮತ್ತು ವಿಮಾಕರ್ತ ಇಬ್ಬರು ಇರ್ತಾರೆ. ಸೊ ಇಬ್ಬರೂ ನಡುವೆನೂ ಏನಿರಬೇಕಿಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಇರಬೇಕು ಅನ್ನೋದು ಈ ಪಾಯಿಂಟು. ಸೊ ಇಲ್ಲೇನು ಹೇಳ್ತಾರೆ ಅಂತ ಹೇಳಿದ್ರೆ ವಿಮಾದಾರನು ತನ್ನ ಏನು ಇನ್ಶೂರೆನ್ಸ್ ಮಾಡಿಸುವಾಗ, ವಿಮೆಯನ್ನು ಮಾಡಿಸುವಾಗ ತನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ಅಥವಾ ತನ್ನ ಮಾಹಿತಿಯನ್ನು, ವಿಮೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಡಬೇಕು. ಅಂದರೆ ಆ ಇನ್ಫಾರ್ಮೇಷನ್ ಕರೆಕ್ಟಾಗಿರಬೇಕು. ತಪ್ಪು ಮಾಹಿತಿಯನ್ನು ನೀಡಬಾರ್ದು, ಸರಿಯಾದ ಮಾಹಿತಿಯನ್ನು ನೀಡಬೇಕು. ಯಾರು? ವಿಮಾದಾರನು ವಿಮಾಕರ್ತನಿಗೆ. ಅದೇ ವಿಮಾಕರ್ತನು ಇನ್ಶೂರೆನ್ಸನ್ನು ಮಾಡೋ ಸಂದರ್ಭದಲ್ಲಿ ಆ ವಿಮೆಗೆ ಸಂಬಂಧಿಸಿದಂತಹ ಕೆಲವೊಂದು ಅಂಶಗಳು ಮತ್ತು ಷರತ್ತುಗಳನ್ನು ಸರಿಯಾಗಿ ವಿಮಾದಾರನಿಗೆ ವಿಮಾಕರ್ತನ ತಿಳಿಸ್ಬೇಕಾಗುತ್ತೆ. ಇಲ್ಲಿ ಇಬ್ಬರೂ ಸಹ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಈ ವಿಮೆ ನಡೀತಾ ಹೋಗುತ್ತೆ. ವಿಮಾದಾರನು ಎಲ್ಲ ಇನ್ಫಾರ್ಮೇಷನ್ನ ವಿಮಾಕರ್ತನಿಗೆ ಕೊಡಬೇಕು, ವಿಮಾಕರ್ತನು ವಿಮೆಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಷನ್ನ ವಿಮಾದಾರನಿಗೆ ಕೊಡ್ತಾರೆ ಅಂಥೇಳಿ. ಇಲ್ಲಿ ಏನಾದರೂ ಇಬ್ಬರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ನಲ್ಲಿ ಏನಾದರೂ ತಪ್ಪು ಮಾಹಿತಿ ಏನಾದರೂ ಇದ್ದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆ ವಿಮೆ ಏನು ಮಾಡಿಸಿರ್ತೀವಲ್ಲ ಇನ್ಶೂರೆನ್ಸು ಅದು ಅಮಾನ್ಯವಾಗುತ್ತೆ, ವಾಯ್ಡ್ ಆಗುತ್ತೆ. ಆ ಇನ್ಶೂರೆನ್ಸು ಕ್ಯಾನ್ಸಲ್ ಆಗುತ್ತೆ, ವಾಯ್ಡ್ ಆಗುತ್ತೆ ಅಂತೇಳಿ. ಗೊತ್ತಾಗ್ತಿದೆಯಾ? ಸೊ ಇದು ಅಟ್ಮೋಸ್ಟ್ ಗುಡ್ ಫೇತ್ ಅಂತೇಳಿ. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ವಿಮೆ ಮಾಡಿಸ್ತಾ ಇರ್ತೀನಿ, ಲೈಫ್ ಇನ್ಶೂರೆನ್ಸ್ ಮಾಡಿಸ್ತಾ ಇದ್ದೀನಿ. ಸೊ ಲೈಫ್ ಇನ್ಶೂರೆನ್ಸ್ ಮಾಡಿಸುವಾಗ ನನಗೆ ವಿಮಾಕರ್ತ ಏನು ಮಾಡ್ತಾನೆ ಅಂದರೆ ಇನ್ಶೂರರ್ ನನಗೆ ಕೇಳ್ತಾನೆ, ಏನಾದರೂ ನಿಮಗೆ ಸ್ಮೋಕಿಂಗ್ ಹ್ಯಾಬಿಟ್ ಇದೆಯಾ ಅಥವಾ ಡ್ರಿಂಕಿಂಗ್ ಹ್ಯಾಬಿಟ್ ಏನಾದರೂ ಇದೆಯಾ ಅಂತ. ನಾನು ನೋ ಅಂತ ಬರೆಸ್ಬಿಡ್ತೀನಿ ಅಲ್ಲಿ. ಅರ್ಥ ಆಗ್ತದೆ. ಬಟ್ ನನಗೆ ಸ್ಮೋಕಿಂಗ್ ಹ್ಯಾಬಿಟು ಇರುತ್ತೆ, ಡ್ರಿಂಕಿಂಗ್ ಹ್ಯಾಬಿಟು ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ವಿಮೆ ಮಾಡಿಸಿದ್ದೀನಿ, ವಿಮೆ ಮಾಡಿ ಅದೇ ವರ್ಷದಲ್ಲಿ ನನಗೇನಾಗುತ್ತೆ ಅಂತ ಹೇಳಿದ್ರೆ ಸ್ಮೋಕಿಂಗಿಂದ ನನಗೆ ಕ್ಯಾನ್ಸರ್ ಉಂಟಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಮೆಡಿಕಲ್ ಟೆಸ್ಟ್ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ಕ್ಯಾನ್ಸರ್ ಬಂದಿರೋದು ಬಿಕಾಸ್ ಆಫ್ ಸ್ಮೋಕಿಂಗ್ ಅಂತೇಳಿ. ಆದರೆ ನಾನು ವಿಮೆ ಮಾಡಿಸುವಾಗ ಏನಂತ ಬರ್ಸಿದ್ದೀನಿ, ನನಗೆ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್ ಹ್ಯಾಬಿಟ್ ಇಲ್ಲ ಅಂತ ಬರ್ಸಿದ್ದೀನಲ್ವಾ. ಸೊ ಅಲ್ಲೇನಾಗುತ್ತೆ ಅಂದರೆ ನಾನು ತಪ್ಪು ಮಾಹಿತಿಯನ್ನು ವಿಮಾಕರ್ತನಿಗೆ ಕೊಟ್ಟಿರ್ತೀನಿ, ಅಂದರೆ ಇನ್ಶೂರರಿಗೆ ರಾಂಗ್ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಇನ್ಶೂರೆನ್ಸು ವಾಯ್ಡ್ ಆಗುತ್ತೆ, ಅಂದರೆ ಈ ಇನ್ಶೂರೆನ್ಸು ಅಮಾನ್ಯವಾಗುತ್ತದೆ. ಇಲ್ಲಿ ನನಗೆ ಅದಕ್ಕೆ ರಿಲೇಟೆಡ್ ಆಗಿರೋಂತಹ ನಷ್ಟ ಏನಾದರೂ ಆದರೆ ಅದರಿಂದ ಯಾವುದೇ ರೀತಿಯ ಪರಿಹಾರ ಸಿಗೋದಿಲ್ಲ. ಯಾಕೆ? ನಾನು ತಪ್ಪು ಮಾಹಿತಿ ನೀಡಿರ್ತೀನಿ ಅಂತೇಳಿ. ಸೊ ಇದು ಮೊದಲನೇ ತತ್ವ, ಇಬ್ಬರ ನಡುವೆ ಅತ್ಯಂತ ವಿಶ್ವಾಸ ಮತ್ತು ನಂಬಿಕೆ ಎರಡೂ ಇರಬೇಕು ಅನ್ನೋದು. ಆ್ಯಂಡ್ ದೆನ್ ಸೆಕೆಂಡ್ ಪ್ರಿನ್ಸಿಪಲ್ ಇಸ್, ಎರಡನೇ ತತ್ವ ಏನು ಅಂತ ಹೇಳಿದ್ರೆ ಇನ್ಶೂರಬಲ್ ಇಂಟ್ರೆಸ್ಟ್, ಅಂದರೆ ವಿಮಾರ್ಹ ಆಸಕ್ತಿ. ವಿಮೆಯನ್ನು ಪಡೆದುಕೊಳ್ಳುತ್ತಿರುವ ವ್ಯಕ್ತಿಗೆ ವಿಮೆಯ ವಸ್ತು ವಿಷಯದ ಮೇಲೆ ವಿಮಾರ್ಹ ಆಸಕ್ತಿ ಇರಲೇಬೇಕು. ಈ ತತ್ವದ ಮೂಲಭೂತ ಅಂಶ ಏನಂತ ಹೇಳಿದ್ರೆ ವಿಮಾದಾರನು ಕಟ್ಟಡ ಆಗಿರ್ಬೋದು, ಹಡಗು, ಯಂತ್ರೋಪಕರಣ ಅಥವಾ ಜೀವದ ಸಂಭಾವನೀಯತೆಗೆ ವಿಮೆ ಇಳಿಸುವುದಿಲ್ಲ. ಆದರೆ ಅವುಗಳಲ್ಲಿರುವ ವಿಮಾದಾರನ ಆರ್ಥಿಕ ಆಸಕ್ತಿಗೆ ವಿಮೆ ಮಾಡಿಸಲಾಗ್ತದೆ ಅಂಥೇಳಿ. ಅಂದರೆ ಇಲ್ಲಿ ಇನ್ಶೂರಬಲ್ ಇಂಟ್ರೆಸ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿಮಾರ್ಹನಿಗೆ ಏನು ಅವನು ಇನ್ಶೂರೆನ್ಸ್ ಮಾಡಿಸ್ತಾನಲ್ವ ಆ ವಸ್ತು ಮೇಲೆ ಇವನಿಗೆ ಇಂಟ್ರೆಸ್ಟ್ ಇರಬೇಕು, ಅಂದರೆ ಆಸಕ್ತಿ ಇರಬೇಕು ಅಂಥೇಳಿ. ಈಗ ನಾನು
ನನ್ನ ಮನೆಗೆ ಅಂದರೆ ನನ್ನ ಹೆಸರಲ್ಲಿರುವಂಥ ಮನೆಗೆ ನಾನು ಇನ್ಶೂರೆನ್ಸ್ ಮಾಡಿಕೊಂಡು ಅದರಿಂದ ಏನಾದರೂ ನಷ್ಟ ಆದರೆ ಅದರ ಪರಿಹಾರವನ್ನು ನಾನು ತೊಗೊಳ್ಬೋದು. ಅದು ಯಾಕೆ, ಈ ಮನೆ ಏನಿದೆ ನನ್ನ ಮನೆ ನನ್ನ ಹೆಸರಲ್ಲಿರುತ್ತೆ, ಅದು ನನ್ನ ಆಸಕ್ತಿ, ನನ್ನ ಇಂಟ್ರೆಸ್ಟ್ ಆಗಿರುತ್ತೆ. ಅದೇ ನೀನು ಇನ್ಶೂರೇಬಲ್ ಇಂಟ್ರೆಸ್ಟಲ್ಲಿ ಪಕ್ಕದ ಮನೆಯವರಿಗೆ ಮನೆಗೆ ಇನ್ಶೂರೆನ್ಸ್ ಮಾಡಿಸಿ ಅವ್ರದ್ದೇನಾದರೂ ನಷ್ಟ ಆದರೆ ಅದರಿಂದ ನಾನು ಆರ್ಥಿಕ ಲಾಭವನ್ನು ಪಡೆಯೋದಕ್ಕಾಗೋದಿಲ್ಲ, ಅವರಿಗಾಗಿರೋ ನಷ್ಟದಿಂದ ನಾನು ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದು ಈ ತತ್ವ ಹೇಳ್ತಾ ಇರೋದು. ಗೊತ್ತಾಗ್ತಿದೆ? ಅದು ವಿಮಾರ ಆಸಕ್ತಿ, ಇನ್ಶೂರೇಬಲ್ ಇಂಟ್ರೆಸ್ಟ್. ಇದೇನು ಹೇಳುತ್ತೆ ಅಂದರೆ, ನಾವು ಹಡಗ ಆಗಿರ್ಬೋದು, ಜೀವ ಆಗಿರ್ಬೋದು, ಯಂತ್ರೋಪಕರಣ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಇದ್ರ ಮೇಲೆ ನಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಇರಬೇಕು, ನಮ್ಮ ಆಸಕ್ತಿ ಇರಬೇಕು, ಅದು ನಮ್ಮದಾಗಿರಬೇಕು. ಆವಾಗ ನಾವು ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿದಾಗ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ, ಅದಕ್ಕೆ ಏನಾದರೂ ನಷ್ಟ ಆದರೆ ಅದರಿಂದ ನಾವು ಅದಕ್ಕೆ ಬೇಕಾದಂಥ ಪರಿಹಾರವನ್ನು ಇನ್ಶೂರೆನ್ಸ್ ಕಂಪ್ನಿಯಿಂದ ಪಡ್ಕೊಳ್ಬೋದು. ಸೊ ಬೇರೆಯವರ ವಸ್ತುಗಳಿಗಾಗಿರ್ಬೋದು ಅಥವಾ ಬೇರೆಯವರ ಇದಕ್ಕೆ ಇನ್ಶೂರೆನ್ಸ್ ಮಾಡಿಸಿ ಅವರ ನಷ್ಟಕ್ಕೆ ನಾವು ಪರಿಹಾರವನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ ಅಂಥೇಳಿ ಇನ್ಶೂರೇಬಲ್ ಇಂಟ್ರೆಸ್ಟ್ ಹೇಳ್ತಾ ಇದೆ ಅಂಥೇಳಿ. ಅದಾಗ್ತಿದೆ. ಇದು ಎರಡನೇ ತತ್ವ. ಹಾಗೆಯೇ ಮೂರನೇ ತತ್ವ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಂಡೆಮಿನಿಟಿ ಅಂದರೆ ನಷ್ಟ ಪರಿಹಾರ ಅಂತೇಳಿ. ಸೊ ಇಂಡೆಮ್ನಿಟಿ ಅಂತ ಹೇಳಿದ್ರೆ ಏನು ಅಂದರೆ, ಅಗ್ನಿ ಮತ್ತು ಕಡಲ ವಿಮೆಯ ಎಲ್ಲ ವಿಮಾ ಒಪ್ಪಂದಗಳು ನಷ್ಟ ಪರಿಹಾರ ಒಪ್ಪಂದಗಳಾಗಿವೆ. ಈ ತತ್ವದ ಪ್ರಕಾರ ವಿಮಾಕರ್ತನು ಒಂದು ವೇಳೆ ನಷ್ಟ ಭಯದ ಘಟನೆ ಸಂಭವಿಸಿ ನಷ್ಟ ಉಂಟಾದಲ್ಲಿ ವಿಮಾದಾರನು ನಷ್ಟ ಸಂಭವಿಸೋದಕ್ಕಿಂತ ಮುಂಚೆ ಯಾವ ಸ್ಥಿತಿಯಲ್ಲಿರ್ತಾನೋ ಅದೇ ಸ್ಥಿತಿಗೆ ಅವನನ್ನು ಇರಿಸುವ ಭರವಸೆಯನ್ನು ನೀಡ್ತದೆ. ಅಂದರೆ ಸಂಬಂಧಪಟ್ಟ ಘಟನೆಯು ವಿಮೆ ಒಳಪಟ್ಟಿರಬೇಕು ಅಂಥೇಳಿ. ಸೊ ಈ ತತ್ವವು ಅಗ್ನಿ ಮತ್ತು ಕಡಲ ವಿಮೆಗೆ ಸೇರುತ್ತೆ ಅಂಥೇಳಿ ಗೊತ್ತಾಗ್ತಿದೆ. ಇದು ಲೈಫ್ ಇನ್ಶೂರೆನ್ಸಿಗೆ ಸೇರಲ್ಲ, ಇದು ಫೈರ್ ಆ್ಯಂಡ್ ಮರೈನ್ ಇನ್ಶೂರೆನ್ಸಿಗೆ ಈ ಇಂಡೆಮ್ನಿಟಿ ಅನ್ನೋ ತತ್ವ ಸೇರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ, ಈ ತತ್ವದ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ವಿಮಾದಾರನು ಏನು ವಿಮೆ ಮಾಡಿಸಿರ್ತಾನೆ, ಅಗ್ನಿ ಮತ್ತು ಕಡಲಿಗೆ ಸಂಬಂಧಪಟ್ಟಂಗೆ ವಿಮೆ ಮಾಡಿಸಿರ್ತಾನೆ, ಅಕಸ್ಮಾತ್ ಅವನಿಗೆ ಏನಾದರೂ ನಷ್ಟ ಆಯಿತು ಅಂತ ಹೇಳಿದ್ರೆ ಮುಂಚೆ ಅವನು ಯಾವ ಸ್ಥಿತಿಯಲ್ಲಿರ್ತಾನೋ ಅದೇ ಸ್ಥಿತಿಯಲ್ಲಿ ಅವನಿಗೆ ಇರಿಸುವಂಥ ಭರವಸೆನ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ವಿಮಾಕರ್ತ ಕೊಡ್ತಾನೆ ಅಂಥೇಳಿ. ಅಂದರೆ ಈಗ ನಾನು ₹1,00,00,000 ಏನೋ ಒಂದು ಅಗ್ನಿ ಅಥವಾ ಏನಂದ್ರೂ ಅದು ಲಾಸ್ ಆಯಿತು ಅಂತ ಹೇಳಿದ್ರೆ ಅದ್ರದ್ದು ಕಂಪ್ಲೀಟ್ ಲಾಸನ್ನು ಇನ್ಶೂರೆನ್ಸ್ ಕಂಪ್ನಿ ನನಗೆ ಬರೆಸ್ಕೊಡುತ್ತೆ. ಅಂದರೆ ನನಗೆ ಯಾವುದೇ ರೀತಿಯ ನಷ್ಟ ಭಯ ಇರೋದಿಲ್ಲ ಅಂಥೇಳಿ. ಸೊ ಇದು ಈ ತತ್ವಕ್ಕೆ ಸಂಬಂಧಪಟ್ಟಿದ್ದು ಅಂಥೇಳಿ. ಆ್ಯಂಡ್ ದೆನ್ ಫೋರ್ತ್ ಪ್ರಿನ್ಸಿಪಲ್ ಇಸ್ ಪ್ರಾಕ್ಸಿಮೇಟ್ ಕಾಸ್. ಅಂದರೆ ನಾಲ್ಕನೇ ತತ್ವ ಸಮೀಪದ ಕಾರಣ ಅಂಥೇಳಿ. ಸೊ ಇದು ನೋಡಿ, ಈ ತತ್ವದ ಪ್ರಕಾರ ಯಾವಾಗ ನಷ್ಟವು ಒಂದಕ್ಕಿಂತ ಹೆಚ್ಚಿನ ಕಾರಣಗಳಿಂದ ಉಂಟಾಗುತ್ತದೆಯೋ ಆಗ ನಷ್ಟಕ್ಕೆ ಪರಿಹಾರ ನೀಡಲು ಸಮೀಪದ ಕಾರಣವನ್ನು ಪರಿಗಣೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಅಂತೇಳಿ. ಸೊ ಪ್ರಾಕ್ಸಿಮೇಟ್ ಕಾಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಷ್ಟ, ಈಗ ನಷ್ಟಗಳಾಗುತ್ತೆ, ಲಾಸ್ ಆಗುತ್ತೆ, ಏನೋ ಒಂದಾಗುತ್ತೆ, ಒಂದೇ ಕಾರಣದಿಂದ ಆಗಲ್ಲ. ಕೆಲವೊಂದು ಸಿಚುವೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ನಷ್ಟವು ಹಲವಾರು ಕಾರಣಗಳಿಂದ ಆಗುವಂತಹ ಚಾನ್ಸಸ್ಗಳಿರುತ್ತೆ. ಸೊ ಆ ಟೈಮಲ್ಲಿ ಇನ್ಶೂರೆನ್ಸ್ ಕಂಪನಿ ಏನಾದರೂ ನಮ್ಮ ನಷ್ಟಕ್ಕೆ ಪರಿಹಾರ ಕೊಡಬೇಕು ಅಂದರೆ ಸೊ ಅವ್ರೇನು ಮಾಡ್ತಾರೆ, ಆ ನಷ್ಟ ಆಗೋದಕ್ಕೆ ಹತ್ತಿರದಲ್ಲಿರುವ ಸಮೀಪದಲ್ಲಿರುವ ಕಾರಣವನ್ನು ತಗೊಳ್ತಾರೆ, ನಿಯರೆಸ್ಟ್ ಕಾಸನ್ನು ತಗೊಳ್ತಾರೆ. ಗೊತ್ತಾಗ್ತಿದೆಯಾ? ಯಾವುದೋ ಒಂದು ಲಾಸ್ ಆಗಿದೆ ಅಂದರೆ ಆ ಲಾಸಿಗೆ ಇನ್ಶೂರೆನ್ಸ್ ಕಂಪನಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿದ್ರೆ ಸೊ ಅಲ್ಲೇನಾಗಿರಬೇಕು, ಆ ಲಾಸಿನ ನಿಯರೆಸ್ಟ್ ಕಾಸಿಗೆ ಇನ್ಶೂರೆನ್ಸ್ ನಾವು ಮಾಡಿಸಿದರೆ ಮಾತ್ರ ನಮಗೆ ಅಲ್ಲಿ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ, ಪ್ರಾಕ್ಸಿಮೇಟ್ ಕಾಸಿಗೆ ಶಿಪ್ ಇರುತ್ತೆ, ಕಾರ್ಗೋ ಶಿಪ್. ಸೊ ಕಾರ್ಗೋ ಶಿಪ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗೂಡ್ಸ್ಗಳನ್ನು ತುಂಬಿಕೊಂಡು ಒಂದು ಇದರಿಂದ ಇನ್ನೊಂದು ಇದಕ್ಕೆ ಸೀವೆಯಲ್ಲಿ ಹೋಗುತ್ತೆ ಅಂಥೇಳಿ, ವಾಟರ್ ಟ್ರಾನ್ಸ್ಪೋರ್ಟೇಷನಲ್ಲಿ. ಸೊ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಹಡಗಿಗೆ ವಾಟರಿಂದ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಕಂಪ್ಲೀಟ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಮತ್ತು ವಾಟರ್ ಕಾಸಿಂದ ಏನಾದರೂ ಆದರೆ, ನೀರಿನಿಂದ ಏನಾದರೂ ನಷ್ಟ ಉಂಟಾದರೆ ಹಡಗಿಗೆ, ಅದಕ್ಕೆ ಸಂಪೂರ್ಣವಾದ ಇನ್ಶೂರೆನ್ಸನ್ನು ಮಾಡಿಸಿರ್ತಾರೆ. ಸೊ ಇವರು ಈ ಹಡಗು ಒಂದು ಸ್ವಲ್ಪ ಹೊತ್ತಿಗೆ ಆ ಹಡಗು ನೀರಿನಿಂದ ಮುಳುಗಿ ಕಂಪ್ಲೀಟ್ ನಷ್ಟ ಆಗುತ್ತೆ. ಆವಾಗ ಎನ್ಕ್ವೈರಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಡಗು ಮುಳುಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನೀರು. ಬಟ್ ನೀರು ಯಾವ ರೀತಿ ಒಳಗೋಗುತ್ತೆ ಅಂತ ಹೇಳಿದ್ರೆ ಇಲಿ ಕಡ್ದು ಬಿಟ್ಟಿರುತ್ತೆ.
ಗೊತ್ತಾಗ್ತಿದೆಯಲ್ವಾ? ಸೊ ಏನು ಬೇಸ್ ಇರುತ್ತೋ ಹಡಗಿನ ಬೇಸು ಇಲಿ ಕಡ್ದು ಸೊ ಅದು ತೂತ ಆಗಿರುತ್ತೆ, ಹೋಲಾಗಿರುತ್ತೆ. ಆ ಹೋಲಿಂದ ನೀರು ಬಂದಿರುತ್ತೆ. ಸೊ ಆ ನೀರು ಕಾರ್ಗೋದೊಳಗೆ ಆ ಹಡಗಿನೊಳಗೆ ಬಂದ ಮೇಲೆ ಆ ಹಡಗು ಮುಳುಗೋಗುತ್ತೆ. ಅರ್ಥ ಆಗ್ತಿದೆಯಲ್ಲ ಎಕ್ಸಾಂಪಲ್ಲು? ಇಲ್ಲಿ ನೋಡಿ, ಹಡಗು ಮುಳುಗಿದೆ, ನಷ್ಟ ಆಗಿದೆ. ಆದರೆ ಕಾರಣ ಏನು? ಇಲಿ ಆ ಹಡಗಿನ ಬೇಸನ್ನು ಕಟ್ ಮಾಡಿರುತ್ತೆ. ಸೊ ಆದ್ದರಿಂದ ನೀರು ಒಳಗೆ ಬಂದು ಹಡಗಿಗೆ ನಷ್ಟ ಆಗಿರುತ್ತೆ. ಇಲ್ಲಿ ನೀವು ರ್ಯಾಟ್ ಬೈಟಿಗೂ ಏನಾದರೂ ನೀವು ಇನ್ಶೂರೆನ್ಸ್ ಮಾಡಿಸಿದರೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ, ಬಿಟ್ಟರೆ ಸೊ ನಿಮಗೆ ಇನ್ಶೂರೆನ್ಸ್ ಇಲ್ಲಿ ಕ್ಲೈಮ್ ಆಗಲ್ಲ. ಯಾಕೆ? ಲಾಸ್ ಆಗೋದಕ್ಕೆ, ಹಡಗಿನ ನಷ್ಟ ಆಗೋದಕ್ಕೆ ಸಮೀಪದ ಕಾರಣ ಏನು? ರ್ಯಾಟ್ ಬೈಟ್. ಇಲ್ಲಿ ಏನಾಗಿರುತ್ತೆ, ಆ ಬೇಸನ್ನು ಕಟ್ ಮಾಡಿರೋದಕ್ಕೆ ನೀರು ಒಳಗೆ ಬರುತ್ತೆ. ಸೊ ಆದ್ದರಿಂದ ಹಡಗು ಮುಳುಗಿರುತ್ತೆ. ಆದ್ದರಿಂದ ಇಲ್ಲಿ ನಿಯರೆಸ್ಟ್ ಕಾಸ್ ಯಾವುದು ಅಂದರೆ ರ್ಯಾಟ್ ಬೈಟ್ ಆಗುತ್ತೆ. ಸೊ ವಾಟರ್ ಕಾಸ್ ಇಲ್ಲಿ ಬರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನೀವೇನಾದರೂ ಎಲ್ಲದಕ್ಕೂ ಇನ್ಶೂರೆನ್ಸ್ ಮಾಡಿಸಿದರೆ, ರ್ಯಾಟ್ ಬೈಟ್ ಆಗಿರ್ಬೋದು ಅಥವಾ ವಾಟ್ರ್ ಎರಡಕ್ಕೂ ಇನ್ಶೂರೆನ್ಸ್ ಮಾಡಿಸಿದರೆ ಮಾತ್ರ ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ, ಪರಿಹಾರ ಸಿಗುತ್ತೆ. ಸೊ ಅದರ್ವೈಸ್ ನಿಮಗೆ ಬರೀ ವಾಟರ್ ರಿಲೇಟೆಡ್ ಏನಾದರೂ ಮಾಡಿಸಿದರೆ ಅಲ್ಲಿ ಪರಿಹಾರ ಸಿಗೋದಿಲ್ಲ ಅಂಥೇಳಿ ಹೇಳುತ್ತೆ. ಇದು ಪ್ರಾಕ್ಸಿಮೇಟ್ ಕಾಸ್ ಅಂತೇಳಿ. ಕ್ಲಿಯರ್? ಸೊ ನೆಕ್ಸ್ಟ್ ನಿಮಗೆ 5ನೇ ತತ್ವ, ಪ್ರಿನ್ಸಿಪಲ್ ಏನು ಅಂದರೆ ಸಬ್ರೋಗೇಷನ್, ಪ್ರತ್ಯಾಧಿಕಾರ ಅಂತೇಳಿ. ಇದು ವಿಮಾಕರ್ತನು ವಿಮಾದಾರನಿಗೆ ನಷ್ಟ ಪರಿಹಾರವನ್ನು ಕೊಟ್ಟ ನಂತರ ವಿಮಾದಾರನ ಸ್ಥಾನದಲ್ಲಿ ನಿಲ್ಲುವ ಹಕ್ಕಿಗೆ ಸಂಬಂಧಿಸಿರುತ್ತೆ. ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಹಾನಿ ಅಥವಾ ನಾಶದಿಂದಾಗಿ ನಷ್ಟ ಉಂಟಾದಾಗ ವಿಮಾಕರ್ತನು ನಷ್ಟ ಪರಿಹಾರವನ್ನು ಕೊಟ್ಟ ನಂತರ ಮಾಲೀಕತ್ವದ ಹಕ್ಕು ವಿಮಾಕರ್ತನಿಗೆ ವರ್ಗಾಯಿಸಲ್ಪಡುತ್ತೆ. ಇದು ಸಬ್ರೋಗೇಷನ್, ಪ್ರತ್ಯಾಧಿಕಾರ. ಈ ತತ್ವದ ಪ್ರಕಾರ ಏನು ಅಂತ ಹೇಳಿದ್ರೆ, ಈಗ ಒಂದು ವಿಮಾದಾರನಿಗೆ ನಷ್ಟ ಪರಿಹಾರ ಕೊಟ್ಬಿಟ್ರು ಅಂತ ಹೇಳಿದ್ರೆ, ಸೊ ಅಲ್ಲೇನಾಗುತ್ತೆ, ಆ ವಸ್ತುವಿಗೆ ಇವರು ಆ ವಸ್ತುವಿನ ಹಕ್ಕಿಗೆ ಸಂಬಂಧಪಟ್ಟಂಗೆ ಈ ಪ್ರತ್ಯಾಧಿಕಾರ ಹೇಳುತ್ತೆ, ಈ ಸಬ್ರೋಗೇಷನ್ ಹೇಳ್ತಾ ಹೋಗುತ್ತೆ. ಅಂದರೆ ಈ ತತ್ವ ಹೇಳ್ತಾ ಹೋಗುತ್ತೆ. ಒಂದು ಆಸ್ತಿಗೆ ಯಾವುದಾರ ಒಂದು ಆಸ್ತಿ ಹಾನಿಯಾಗಿದೆ ಅಂತ ಹೇಳಿದ್ರೆ, ಹಾಳಾಗಿದೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಹಾಳಾಗಿದೆ ಮತ್ತು ಅದನ್ನು ಸರಿ ಮಾಡಿಸೋದಕ್ಕೆ ಬರೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಸೊ ಅದಕ್ಕೇನಾದರೂ ಇನ್ಶೂರೆನ್ಸ್ ಕ್ಲೈಮ್ ಆಯಿತು, ಪರಿಹಾರ ಕೊಟ್ಟರು ಅಂತ ಹೇಳಿದ್ರೆ, ಸೊ ನಾವು ಮತ್ತೆ ಆ ವಸ್ತುನ ಮುಟ್ಟೋಕೆ ಬರಲ್ಲ. ನಾವು ಬೇರೆ ವಸ್ತುನೇ ಪರ್ಚೇಸ್ ಮಾಡಬೇಕು ಅಥವಾ ಅವ್ರು ಬೇರೆದನ್ನೇ ಕೊಡ್ತಾರೆ, ಬಿಟ್ಟರೆ ಹಳೆ ವಸ್ತು ಮೇಲೆ ನಮಗೆ ಯಾವುದೇ ರೀತಿ ಹಕ್ಕಿರಲ್ಲ. ಆ ಹಕ್ಕು ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರೆ ವಿಮಾಕರ್ತನಿಗೆ, ಇನ್ಶೂರೆನ್ಸ್ ಕಂಪ್ನಿಗೆ ಆ ಹಕ್ಕು ಟ್ರಾನ್ಸ್ಫರ್ ಆಗುತ್ತೆ. ಒನ್ಸ್ ಇನ್ಶೂರೆನ್ಸ್ ಕ್ಲೈಮ್ ಆಯಿತು ಅಂದರೆ ಕಂಪ್ಲೀಟ್ ರೈಟ್ಸ್ ಏನಿರುತ್ತೆ ಆ ಹಳೆ ಆಸ್ತಿ, ಅದು ಹಳೆ ವಸ್ತು ಕಂಪ್ಲೀಟ್ ಯಾರಿಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಇನ್ಶೂರರಿಗೆ ಕನ್ವರ್ಟ್ ಆಗುತ್ತೆ. ಅಂದರೆ ಇನ್ಶೂರೆನ್ಸ್ ಕಂಪ್ನಿಗೆ ಆ ಮಾಲೀಕತ್ವದ ಹಕ್ಕು ಹೋಗಿಬಿಡುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಕಾರ್ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಸೊ ಕಾರ್ ಆಕ್ಸಿಡೆಂಟ್ ಆಗಿದೆ, ಕಂಪ್ಲೀಟ್ ಜಖಮ್ ಆಗಿದೆ, ಅದನ್ನು ಏನೂ ರೆಡಿ ಮಾಡಿಸೋದಕ್ಕೆ ಬರೋದಿಲ್ಲ. ಸೊ ನಾನು ಇನ್ಶೂರೆನ್ಸ್ ಮಾಡಿಸಿರ್ತೀನಿ. ಇನ್ಶೂರೆನ್ಸ್ ಮಾಡಿದಾಗ ಆ ಕಾರನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ, ತಪಾಸಣೆ ಮಾಡಿ ಅದಕ್ಕೆ ಇನ್ಶೂರೆನ್ಸ್ ಅಮೌಂಟನ್ನು ಕೊಟ್ಬಿಡ್ತಾರೆ. ಒಂದು 10 ಲಕ್ಷ ರೂಪಾಯಿ ಕಾರಿಗೆ 8 ಲಕ್ಷನೋ ಎಷ್ಟೊಂದು ಮಾಡಿಸಿರ್ತೀನಿ, ಎಷ್ಟೋ ನನಗೆ ದುಡ್ಡು ಕೊಟ್ಬಿಡ್ತಾರೆ. ಸೊ ನಾನು ಆ ದುಡ್ಡನ್ನು ಇಟ್ಕೊಳ್ತೀನಿ. ದುಡ್ಡು ಇಸ್ಕೊಂಡು ಆ ಹಳೆ ಕಾರನ್ನು ನಾನು ತೊಗೊಳೋದಕ್ಕೆ ಬರೋದಿಲ್ಲ. ನಾನು ಒಂದು ಸತಿ ಇನ್ಶೂರೆನ್ಸ್ ಕಂಪ್ನಿಯ ಪರಿಹಾರವನ್ನು ಪಡೆದ ಮೇಲೆ, ಇನ್ಶೂರೆನ್ಸ್ ಕ್ಲೈಮನ್ನು ಪಡೆದ ಮೇಲೆ ನನಗೆ ಹಳೆಯ ವಸ್ತುವಿನ ಮೇಲೆ ಯಾವುದೇ ರೀತಿಯ ರೈಟ್ಸ್ ಇರೋದಿಲ್ಲ. ಗೊತ್ತಾಗ್ತಿ? ಆ ರೈಟ್ಸ್ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಆ ಓನರ್ಶಿಪ್ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿದ್ರೆ ಇನ್ಶೂರರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅವ್ರು ಅದನ್ನು ಗುಜ್ರಿಗೆ ಹಾಕಿ ದುಡ್ಡು ತೊಗೊಳ್ತಾರೋ ಅಥವಾ ಇನ್ನೇನೋ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು, ಅದು ಅವ್ರ ಓನರ್ಶಿಪ್ಪಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಸಬ್ರೋಗೇಷನ್. ಅಂದರೆ ಹಳೆಯ ವಸ್ತುವಿಗೆ ಒಂದು ಸತಿ ಪರಿಹಾರ ತೊಗೊಂಡ್ಮೇಲೆ ಆ ವಸ್ತುವಿನ ಮೇಲೆ ಯಾವುದೇ ರೈಟ್ಸ್ ನಮಗಿರಲ್ಲ, ಯಾವುದೇ ಹಕ್ಕು ನಮಗಿರಲ್ಲ. ದಟ್ ಈಸ್ ಕಾಲ್ಡ್ ಸಬ್ರೋಗೇಷನ್. ಆ್ಯಂಡ್ ದೆನ್ 6th ಪಾಯಿಂಟ್ ಈಸ್, 6ನೇ ತತ್ವ ಏನು ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್, ಕೊಡುಗೆ. ಸೊ ಈ ತತ್ವವು ಜೋಡಿ ವಿಮೆಯ ಸಂದರ್ಭದಲ್ಲಿ, ಅಂದರೆ ಒಂದೇ ನಷ್ಟಕ್ಕೆ ಇಬ್ಬರಿಗಿಂತ ಹೆಚ್ಚು ವಿಮಾಕರ್ತರೊಡನೆ ವಿಮಾ ಒಪ್ಪಂದದಲ್ಲಿ ಭಾಗಿಯಾದಾಗ ಅನ್ವಯಿಸುತ್ತೆ. ಇದು ಕಾಂಟ್ರಿಬ್ಯೂಷನ್ ಅನ್ನೋದು. ಜೋಡಿ ವಿಮೆಯಲ್ಲಿ ವಿಮಾದಾರನು ಪೂರ್ಣ ನಷ್ಟ ಪರಿಹಾರ ಮೊತ್ತವನ್ನು ಒಬ್ಬರಿಂದ ಪಡೆದ ನಂತರ ಇತರ ವಿಮಾಕರ್ತರಿಂದ ಅದೇ ನಷ್ಟಕ್ಕೆ ಮತ್ತೆ ಪರಿಹಾರವನ್ನು ಪಡೆಯುವಂತಿಲ್ಲ. ದಟ್ ಇಸ್ ಕಾಲ್ಡ್ ಕಾಂಟ್ರಿಬ್ಯೂಷನ್. ನೋಡಿ, ಇಲ್ಲಿ ಜೋಡಿ ವಿಮೆ ಅಂತ ಹೇಳಿದ್ರೆ ಒಂದೇ ವಸ್ತುವಿಗೆ ಒಬ್ಬರಿಗಿಂತ ಜಾಸ್ತಿ ವಿಮಾಕರ್ತರೊಡನೆ ಒಪ್ಪಂದವನ್ನು ಮಾಡ್ಕೊಳ್ಳೋದನ್ನು ನಾವು ಜೋಡಿ ವಿಮೆ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಜೋಡಿ ವಿಮೆ ಅಂತ ಹೇಳಿದ್ರೆ ಒಂದೇ ವಸ್ತುವಿಗೆ ಒಬ್ಬರಿಗಿಂತ ಹೆಚ್ಚು ವಿಮಾಕರ್ತರೊಡನೆ ನಾವೇನಾದರೂ ಇನ್ಶೂರೆನ್ಸ್ ಮಾಡಿಸಿರ್ತೀವಿ ಅಂದರೆ ಸೊ ಅದನ್ನು ನಾವು ಜೋಡಿ ವಿಮೆ ಅಂಥೇಳಿ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಡಬಲ್ ಇನ್ಶೂರೆನ್ಸ್ ಇದು. ಅಂದರೆ ಒಂದೇ ವಸ್ತುವಿಗೆ ಇಬ್ಬರು ಇನ್ಶೂರೆನ್ಸ್, 2 ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಒಂದೇ ವಸ್ತುವಿಗೆ
ನಾವು ಇನ್ಶೂರೆನ್ಸ್ ಮಾಡಿಸಿದ್ರೆ ದಟ್ ಇಸ್ ಕಾಲ್ಡ್ ಡಬಲ್ ಇನ್ಶೂರೆನ್ಸ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ವಸ್ತು ಏನಾದರೂ ಹಾಳಾದರೆ ಯಾರಾದರೂ ನಾವು ಒಬ್ಬರ ಹತ್ರ ಮಾತ್ರ ಆ ವಸ್ತುವಿಗೆ ಇನ್ಶೂರೆನ್ಸನ್ನು ನಾವು ಪರಿಹಾರನ ಪಡೆದುಕೊಳ್ಳೋದು ಬಿಟ್ಟರೆ ಇಬ್ಬರ ಹತ್ರನೂ ನಮಗೆ ಸಿಗಲ್ಲ. ಅದಾಗ್ತಿದೆಯಾ? ಈಗ ನಾನೇನು ಮಾಡಿರ್ತೀನಿ ಅಂತ ಹೇಳಿದ್ರೆ ಮನೆಗೆ 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿರ್ತೀನಿ. ಒಂದು ಮನೆಗೆ 10 ಲ್ಯಾಕ್ಸ್ ರುಪೀಸ್ದು ಇನ್ಶೂರೆನ್ಸ್ ಮಾಡಿಸಿರ್ತೀನಿ. ಆ ಮನೆಗೆ ಏನೋ ಪ್ರಾಬ್ಲಮ್ ಆಗಿ ಫುಲ್ ಕಂಪ್ಲೀಟ್ ನಷ್ಟ ಆಗಿಬಿಡುತ್ತೆ. ಸೊ ನಷ್ಟ ಆದಾಗ ನಾನೇನು ಮಾಡ್ತೀನಿ, ಈ ಮನೆಗೆ ಇಬ್ಬರ ಹತ್ರ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, 2 ಕಂಪ್ನಿಲಿ ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಇಲ್ಲೂ 10 ಲ್ಯಾಕ್ ಮಾಡಿಸಿದ್ದೀನಿ, ಅವನ ಹತ್ರನೂ 10 ಲಕ್ಷ ರೂಪಾಯಿ ಮಾಡಿಸಿದ್ದೀನಿ. ಒಂದು ಸತಿ ಒಬ್ಬ ಇನ್ಶೂರೆನ್ಸ್ ಕಂಪ್ನಿನ ಎ ಅನ್ನೋ ಇನ್ಶೂರೆನ್ಸ್ ಕಂಪ್ನಿಯನ್ನು ಬಂದು ಎಲ್ಲ ಇನ್ವೆಸ್ಟಿಗೇಟ್ ಮಾಡಿ ಎಷ್ಟು ಲಾಸ್ ಆಗಿದೆ ಅಂತೇಳಿ ಒಂದು 10 ಲಕ್ಷ ರೂಪಾಯಿ ಕ್ಲೈಮ್ ಆದಮೇಲೆ ಬಿ ಅನ್ನೋ ಇನ್ಶೂರೆನ್ಸ್ ಕಂಪ್ನಿಯಿಂದ ಅದೇ ವಸ್ತುವಿಗೆ ಯಾವುದೇ ರೀತಿಯ ಪರಿಹಾರ ಸಿಗಲ್ಲ. ಒಂದು ಸತಿ ಎ ಅನ್ನೋನ ಹತ್ರ ಪರಿಹಾರ ಸಿಕ್ಕಿದ ಮೇಲೆ ಎರಡನೇ ಬಿ ಅನ್ನೋ ಇನ್ಶೂರೆನ್ಸ್ ಕಂಪ್ನಿಯಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ ಅಂಥೇಳಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ನಮಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿರ್ತಾನಲ್ಲ ಎ ಅನ್ನೋನು, ಅವನಿಗೆ ಆ ರೈಟ್ಸ್ ಇರುತ್ತೆ. ಏನು ಅಂದರೆ ಬಿ ಅನ್ನೋ ಇನ್ಶೂರೆನ್ಸ್ ಕಂಪ್ನಿಯಿಂದ 5 ಲಕ್ಷ ರೂಪಾಯಿನ ಅವನು ಇಸ್ಕೊಳ್ತಾನೆ. ಸೊ ನಮಗೆ ಈ ಏನು 10 ಲ್ಯಾಕ್ ರುಪೀಸ್ ಬರೋದಿದೆ ಅಷ್ಟನ್ನು ಮಾತ್ರ ಬರುತ್ತೆ. ಅದನ್ನು ನಾವು ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ಅಂಥೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಜೋಡಿ ವಿಮೆಯನ್ನು ಒಬ್ಬರಿಗಿಂತ ಹೆಚ್ಚು ವಿಮಾಕರ್ತರು ನೀವು ವಿಮಾ ಒಪ್ಪಂದ ಮಾಡ್ಕೊಂಡಿರೋದಕ್ಕೆ ನಾವು ಜೋಡಿ ವಿಮೆ ಅಂತೀವಿ. ಒನ್ಸ್ ಆ ವಸ್ತು ಲಾಸ್ ಆದರೆ, ಆ ವಸ್ತುಗೆ ಏನಾದರೂ ಪ್ರಾಬ್ಲಮ್ ಆದರೆ, ಸೊ ಅಲ್ಲಿ ನಾವು ಓನ್ಲಿ ಒಬ್ಬರ ಹತ್ರ ಮಾತ್ರ ಆ ಇನ್ಶೂರೆನ್ಸನ್ನು ನಾವು ಕ್ಲೈಮ್ ಮಾಡ್ಕೊಳ್ಬೋದು. ಇಬ್ಬರ ಹತ್ರನೂ ಇನ್ಶೂರೆನ್ಸನ್ನು ಒಂದೇ ವಸ್ತುವಿಗೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ, ಪರಿಹಾರ ಪಡ್ಕೊಳ್ಳೋದಕ್ಕೆ ಬರಲ್ಲ. ಒಬ್ಬರ ಹತ್ರ ಮಾತ್ರ ಪರಿಹಾರ ನಾವು ತೊಗೊಳ್ಬೋದು ಅಂಥೇಳಿ. ಇದು ಕಾಂಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಿರೋದು, ಪ್ರಿನ್ಸಿಪಲ್ಸ್ ಆಫ್ ಕಾಂಟ್ರಿಬ್ಯೂಷನ್ ಅಂತ, ಕೊಡುಗೆ ಅಂತ. ದೆನ್ ಲಾಸ್ಟ್ ಪ್ರಿನ್ಸಿಪಲ್, ಕೊನೆಯ ತತ್ವ ಯಾವುದು ಅಂದರೆ ಮಿಟಿಗೇಷನ್, ನಷ್ಟ ಶಮನ. ಸೊ ಈ ತತ್ವದ ಪ್ರಕಾರ ವಿಮೆ ವಸ್ತು ವಿಷಯಕ್ಕೆ ಹಾನಿ ಉಂಟಾದ ಸಂದರ್ಭದಲ್ಲಿ ಅಂಥ ಹಾನಿಯನ್ನು ತಡೆಗಟ್ಟುವ ಅಥವಾ ನಷ್ಟವನ್ನು ಕಡಿಮೆ ಮಾಡಲು ಪ್ರಯತ್ನ ಪಟ್ಟಿರಬೇಕು. ಆಗ್ತಿದೆಯಾ? ಅದು ಒಂದು ಕರ್ತವ್ಯ ಆಗಿರುತ್ತೆ, ಅದು ವಿಮಾದಾರನ ಕರ್ತವ್ಯವಾಗಿರುತ್ತೆ ಅಂತೇಳಿ. ನಷ್ಟ ಶಮನ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ವಸ್ತು ಈಗ ಏನೋ ನಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಆ ನಷ್ಟನ ಕಡಿಮೆ ಮಾಡೋದ್ರಲ್ಲಿ ನಾನು ಭಾಗಿಯಾಗಬೇಕು. ನಾನು ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಬಿಡು, ಅದು ನಷ್ಟ ಆದರೆ ನನಗೆ ಸಿಗುತ್ತೆ ಅಂತ ನೀವೇನಾದರೂ ಇದ್ದರೆ, ಸೊ ಆ ಇನ್ಶೂರೆನ್ಸ್ ಕಂಪ್ನಿ ನೀವೇನಾದರೂ ಲೇಝಿ ಮಾಡಿದ್ದೇ ಆ ಸಂದರ್ಭದಲ್ಲಿ ನಿಮಗೆ ಪರಿಹಾರ ಕೊಡೋದಕ್ಕೆ ಬರೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಅಂಥೇಳಿ. ಅಂದರೆ ಫಾರ್ ಎಕ್ಸಾಂಪಲ್ ಏನು, ಈಗ ಗೋಡೌನಿಗೆ ಬೆಂಕಿ ಬಿದ್ದುಬಿಟ್ಟಿರುತ್ತೆ, ಎಲ್ಲೋ ಒಂದು ಸೈಡ್ ಬೆಂಕಿ ಬಿದ್ದಿರುತ್ತೆ. ಸೊ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಬೆಂಕಿ ತಾಗದೆ ಉಳಿದಿರೋಂಥ ಕೆಲವೊಂದು ವಸ್ತುನಾದರೂ ಅಟ್ಲೀಸ್ಟ್ ನಾವು ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿರಬೇಕು. ಅಲ್ಲಿ ಬೆಂಕಿ ಬಿದ್ದಿರುತ್ತೆ, ಹೆಂಗೆ ಇನ್ಶೂರೆನ್ಸ್ ಮಾಡಿಸಿ ಇನ್ನು ಸುಟ್ಟೋಯ್ತು ಅಂತ ನಾವೇನಾದರೂ ಅಂದ್ಕೊಂಡ್ವಿ ಅಂದರೆ, ಲೇಝಿ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಯಾವುದೇ ರೀತಿಯ ಪರಿಹಾರ ಸಿಗದೇ ಇರುವಂತಹ ಚಾನ್ಸಸ್ಗಳು ಇರುತ್ತೆ. ದಟ್ ಈಸ್ ಕಾಲ್ಡ್ ಮಿಟಿಗೇಷನ್, ನಷ್ಟ ಶಮನ ಸಂಬಂಧಪಟ್ಟ. ಇದಿಷ್ಟು ನಿಮಗೆ ವಿಮೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ಅದಾಗ್ತಿದೆಯಲ್ಲ. ಫಸ್ಟ್ ಒನ್ ಈಸ್ ಅಟ್ಮೋಸ್ಟ್ ಗುಡ್ ಫೇತ್. ಇದು ಏನಕ್ಕೆ ಸಂಬಂಧಪಟ್ಟಿರುತ್ತೆ? ವಿಶ್ವಾಸಕ್ಕೆ ಸಂಬಂಧಪಟ್ಟಿರುತ್ತೆ. ಅಂದರೆ ಅತ್ಯಂತ ವಿಶ್ವಾಸಾರ್ಹತೆ, ನಂಬಿಕೆ ಮತ್ತು ವಿಶ್ವಾಸಕ್ಕೆ ಸಂಬಂಧಪಟ್ಟಿರುತ್ತೆ. ಇಬ್ಬರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು. ದೆನ್ ಸೆಕೆಂಡ್ ಒನ್ ಈಸ್ ಇನ್ಶೂರೇಬಲ್ ಇಂಟ್ರೆಸ್ಟ್, ವಿಮಾರ್ಹ ಆಸಕ್ತಿ. ಅಂದರೆ ಯಾವ ವಸ್ತುಗೆ ನಾವು ಇನ್ಶೂರೆನ್ಸ್ ಮಾಡ್ತೀವೋ ಅದಕ್ಕೆ ನಮ್ಮ ಆಸಕ್ತಿ ಇರಬೇಕು, ಗೊತ್ತಾಗ್ತಿದೆ, ಓನರ್ಶಿಪ್ ಇರಬೇಕು. ಬೇರೆ ಯಾರ್ದಕ್ಕೂ ನಾವು ಇನ್ಶೂರೆನ್ಸ್ ಮಾಡ್ಸೋಕ್ಕೆ ಬರಲ್ಲ. ಆ್ಯಂಡ್ ದೆನ್ ಇಂಡಿಮ್ನಿಟಿ, ನಷ್ಟ ಪರಿಹಾರ. ಇದು ಯಾವುದು ಅಂದರೆ ಕಡಲು ಮತ್ತು ವಿಮೆ, ಫೈರ್ ಆ್ಯಂಡ್ ಮರೈನ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿರುತ್ತೆ. ಪ್ರಾಕ್ಸಿಮೇಟ್ ಕಾಸ್, ಸಮೀಪದ ಕಾರಣ. 2 ಅಥವಾ ಅದಕ್ಕಿಂತ ಹೆಚ್ಚು ಕಾರಣಗಳಿಂದಾಗಿ ನಷ್ಟ ಏನಾದರೂ ಆಗಿದರೆ ಆ ನಷ್ಟಕ್ಕೆ ಸಮೀಪದ ಕಾರಣವನ್ನು ಹುಡುಕೊಳ್ಳುತ್ತೆ ಅಂಥೇಳಿ. ಆ ಸಮೀಪದ ಕಾರಣಕ್ಕೆ ನಾವೇನಾದರೂ ಇನ್ಶೂರೆನ್ಸ್ ಮಾಡಿಸಿದ್ರೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ, ಇಲ್ಲದೇ ಇದ್ದರೆ ಇಲ್ಲ. ನೆಕ್ಸ್ಟು ಸಬ್ರಾಗೇಷನ್, ಪ್ರತ್ಯಾಧಿಕಾರ. ಒಂದು ಸತಿ ನಾವೇನಾದರೂ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಆ ವಸ್ತು ಓನರ್ಶಿಪ್ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ, ನಮಗೆ ಪರಿಹಾರ ಸಿಕ್ಕಿದ ಮೇಲೆ ಆ ವಸ್ತುವಿನ ಓನರ್ಶಿಪ್ಪು ಇನ್ಶೂರೆನ್ಸ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ್ಯಂಡ್ ದೆನ್ ಸಿಕ್ಸ್ತ್ ಒನ್ ಈಸ್ ಕಾಂಟ್ರಿಬ್ಯೂಷನ್, ಕೊಡುಗೆ. ಅಂದರೆ ಜೋಡಿ ವಿಮೆ ಅಂತ ಹೇಳಿದ್ರೆ, ಒಂದೇ ವಸ್ತುವಿಗೆ ಇಬ್ಬರು ವಿಮಾಕರ್ತರೊಡನೆ ನಾವೇನಾದರೂ ವಿಮಾ ಒಪ್ಪಂದ ಮಾಡ್ಕೊಂಡಿದ್ರೆ ಅದನ್ನು ನಾವು ಜೋಡಿ ವಿಮೆ ಅಂತೇಳಿ ಕರಿತೀವಿ. ಇಲ್ಲಿ ಒಂದೇ ವಸ್ತುವಿಗೆ
ನಾವೇನಾದರೂ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರೆ ಇಲ್ಲಿ ಎರಡೂ ಕಂಪ್ನಿಯಿಂದ ಒಂದೇ ಸತಿ ನಿಮಗೆ ಕ್ಲೈಮ್ ಆಗುತ್ತೆ, ಎರಡೆರಡು ಸತಿ ನಿಮಗೆ ಇನ್ಶೂರೆನ್ಸು ಪರಿಹಾರ ಕೊಡೋದಿಲ್ಲ. ಲಾಸ್ಟ್ ಒನ್ ಇಸ್ ಮಿಟಿಗೇಷನ್, ನಷ್ಟ ಶಮನ. ಇಲ್ಲಿ ನಾವು ನಷ್ಟನ ತಡೆಯೋದಕ್ಕೆ ನಾವು ಪ್ರಯತ್ನ ಪಟ್ಟಿರಬೇಕು. ಸೊ ಪ್ರಯತ್ನ ಪಡಬೇಕು. ಹೆಂಗೋ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಅಂತ ನಾವು ಬಿಟ್ಬಿಟ್ವಿ ಅಂತ ಹೇಳಿದ್ರೆ, ಸೊ ಅಲ್ಲಿ ನಮಗೆ ಕೆಲವೊಂದು ಬಾರಿ ಆ ಇನ್ಶೂರೆನ್ಸ್ ಕ್ಲೈಮ್ ಆಗುವಂತಹ ಚಾನ್ಸಸ್ಗಳು ಕಡಿಮೆ ಇರುತ್ತೆ. ಅಂದರೆ ನಾವು ಲೇಸಿ ಮಾಡಬಾರ್ದು, ಆದಷ್ಟು ಉಳಿಸೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದು ಈ 7ನೇ ತತ್ವ ಹೇಳುತ್ತೆ, ಮಿಟಿಗೇಷನ್ ಅಂಥೇಳಿ. ಹಾಗಿದ್ರೆ ನಾವು ಇವತ್ತಿನ ತರಗತಿಯಲ್ಲಿ ಏನೇನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ಮೀನಿಂಗ್ ಆಫ್ ಇನ್ಶೂರೆನ್ಸ್, ವಿಮೆಯ ಅರ್ಥ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ವಿಮೆ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಹಾಗೆಯೇ ಮೀನಿಂಗ್ ಆಫ್ ಇನ್ಶೂರೆನ್ಸ್ ಪಾಲಿಸಿ ಅಂದರೆ ವಿಮೆಯ ಕರಾರು ಅಂತ ಹೇಳಿದ್ರೆ ಏನು ಅಂಥೇಳಿ ತಿಳ್ಕೊಂಡ್ವಿ. ದೆನ್ ಥರ್ಡ್ ಒನ್ ಈಸ್ ಫಂಕ್ಷನ್ಸ್ ಆಫ್ ಇನ್ಶೂರೆನ್ಸ್, ವಿಮೆಯ ಕಾರ್ಯಗಳೇನು ಅನ್ನೋದನ್ನು ತಿಳ್ಕೊಂಡ್ವಿ. ಹಾಗೆಯೇ ಲಾಸ್ಟಿಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್, ವಿಮೆಯ ತತ್ವಗಳು ಯಾವ್ಯಾವುದು ಅನ್ನೋದು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಸೊ ಮುಂದಿನ ತರಗತಿಯಲ್ಲಿ ನಾವು ಇನ್ಶೂರೆನ್ಸ್ನ ವಿಧಗಳು, ಯಾವ್ಯಾವ ಇನ್ಶೂರೆನ್ಸ್ಗಳು ಬರುತ್ತೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಧನ್ಯವಾದಗಳು.